ಮತ್ತೆ ನಂಗೆ ಈ ಫೈಟರ್ ಸಾಬು ಚೆನ್ನಾಗ್ ಗೊತ್ತು. ವೇದಾ ಸಿಟಿ ಪರವಾಗಿ ಭಾಗವಹಿಸ್ತಾ ಇರೋದು. ಬನ್ನಿ ಸಾಬು ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡೋಣ. ಅವರಿಂದ ನಾವು ತುಂಬಾನೇ ಕಲಿಬಹುದು. ನೀವು ನಾನು ಹೇಳಿದ್ರೆ ನಂಬೋದೇ ಇಲ್ಲ. ಒಂದ್ಸಲ ಸಾಬುನ ಗುಂಡಗಳು ಆವರಿಸ್ಕೊಂಡ್ಬಿಟ್ರು. ಅವನ್ ಜೀವನ ಆಘಾತದಲ್ಲಿತ್ತು. ಅವಾಗ ನಾನು ಹೋದೆ. ನಾನು ಆ ಗುಂಡಗಳನ್ನ ಯರಾಬಿರಿ ಹೊಡೆದು ಅಲ್ಲಿಂದ ಓಡಿಸ್ಬಿಟ್ಟೆ. ಇವ್ರು ನನ್ನ ಮಾತನ್ನ ಯಾವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಸಾಬು ತುಂಬಾನೇ ಭಯಂಕರವಾದ ಫೈಟರ್. ಇವನನ್ನ ನಮ್ ದಾರಿಯಿಂದ ದೂರ ಇಡಬೇಕು. ಇಲ್ಲ ಅಂದ್ರೆ ಈ ಚಾಂಪಿಯನ್ಶಿಪ್ ಗೆಲ್ಲೋದು ನನಗೆ ತುಂಬಾ ಕಷ್ಟ ಆಗತ್ತೆ. ನೀವು ಚಿಂತೆ ಬಿಡಿ, ನಾವು ಅವನ್ನ ಗೋಲಿ ಹೊಡೆದಂಗೆ ತುಂಡಾಗಿ ಬಿಸಾಕ್ಬಿಡ್ತೀವಿ. ವಾ ಸರ್ ವಾ, ನೀವಂತೂ ತುಂಬಾ ಒಳ್ಳೆ ಫೈಟರ್. ಏಯ್ ಮಕ್ಳೇ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೋಗಿ ಆಟ ಆಡ್ಕೋ ಹೋಗಿ. ನನ್ಗೆ ಡಿಸ್ಟರ್ಬ್ ಮಾಡಬೇಡಿ ನೀವು. ಸಾರಿ ಸರ್, ನೀವು ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನಾವು ಏನಾದ್ರೂ ಕಲಿಯೋಣ ಅಂತ ಬಂದ್ವಿ. ನಾನೇನು ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿಲ್ಲ ಇಲ್ಲಿ. ಹೋಗ್ರ ಕಳ್ಸ್ಕೊಳ್ರ. ತುಂಬಾ ಸೊಕ್ಕಿ ಇದೆ ಈ ಮನುಷ್ಯನ್ಗೆ. ಬಿಡಿ ಬಿಡಿ ನಮ್ಮ ಪೈಲ್ವನ್ನ, ಬಿಟ್ಬಿಡಿ ನಮ್ಮ ಪೈಲ್ವನ್ನ. ಅವರು ಸಾಬುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಾವು ಅವ್ರನ್ನ ಕಾಪಾಡ್ಲೇಬೇಕು. ಏ ಮಗು, ಯಾರ್ ನೀನು? ನಮ್ಮ ಹಿಂದೆ ಯಾಕೆ ಬರ್ತಾ ಇದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಅರೆ ಇವನ್ನ ಹಿಡ್ಕೊಳ್ಳಿ. ನಿಮ್ಮನ್ನ ಈ ಗುಂಡಗಳು ಎತ್ಕೊಂಡು ಹೋಗ್ತಾ ಇದ್ರು. ಹಾ, ಮತ್ತೆ ಶಿವಾನೇ ನಿಮ್ನ ಕಾಪಾಡಿದ್ದು. ನನ್ನನ್ನು ಯಾರು ಕಾಪಾಡ್ಬೇಕಾಗಿಲ್ಲ. ನಾನು ನೋಡಿದ ತಕ್ಷಣ ಎಂತಂತವ್ರು ಓಡೋಗ್ತಾರೆ. ಕಣ್ಣಾರೆ ಈಗ್ಲೇ ನೋಡಿದ್ರಲ್ಲ ಹೇಗ್ ಓಡೋದ್ರು ಅವರೆಲ್ಲರೂ ಅಂತ.
ಹೆದರ್ ಪುಕ್ಕಲ್ಗಳು ನೋಡಿದ್ರೆ ನನ್ನ ಶಕ್ತಿ ಏನು ಅಂತ ಅವ್ರಗಳಿಗೆ ಗೊತ್ತಿತ್ತು. ನಾನು ಮೂಟೆಯಿಂದ ಹೊರಗಡೆ ಬಂದ್ರೆ ಅವ್ರ ಗತಿ ಏನ್ ಮಾಡ್ತೀನಿ ಅಂತ. ನನಗೆ ಮೂಟೆಯಿಂದ ಹೊರಗೆ ಬರೋದ್ ಗೊತ್ತಿದೆ. ಮತ್ ನೀವೆಲ್ರೂ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ಹೋಗಿ ಮನೆಗೆ ಹೋಗಿ, ನೀವು ಬೇಗ ಹೋಗಿ. ನನಗೆ ಅನಿಸ್ತಾ ಇತ್ತು 2 ಬಾರಿಸ್ಬೇಕು ಅಂತ. ಎಷ್ಟು ಕೊಬ್ಬಿದೆ ಆ ಮನುಷ್ಯನ್ಗೆ. ಏನ್ ಮಾಡ್ತಾ ಇದೀಯಾ? ಯಾಕೆ ನೀನ್ ಸುಮ್ನೆ ಸಮಯ ಹಾಳು ಮಾಡ್ತಿದ್ಯಾ? ಈ ಕರಾಟೆ ಗಿರಾಟೆ ಕಲಿಯೋದ್ರಿಂದ ಕೆಲ್ಸ ಆಗಲ್ಲ. ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಸಂಗೀತ ಕಲಿಬೇಕು. ಏನ್ ಮಾಡ್ಬಿಟ್ಟೆ? ಅಯ್ಯೋ ಸರ್, ನಾನ್ ಏನು ಅಂತ ನಿಮ್ಗೆ ಹೇಳಿ, ನೀವು ಹಾಡೋ ರಾಗದಿಂದ ಕಪ್ಪು ಕೂಡ ಟ್ರೈನ್ ಮೇಲೆ ಕಾರುತ್ತೆ. ಹಾಗಾದ್ರೆ ಕೇಳು, ಇನ್ನೊಮ್ಮೆ ನುಡಿಸ್ತೀನಿ. ಬೇಡ. ನನ್ಗನ್ಸುತ್ತೆ ಆ ಮನುಷ್ಯ ಸಾಬು ಆ ಡ್ರಿಂಕ್ ಅಲ್ಲಿ ಏನೋ ಬೆರೆಸಿದಾನೆ ಅಂತ. ಸರ್, ನೀರ್ ಕುಡಿಬೇಡಿ, ಅದ್ರಲ್ಲೇನೋ ಬೆರೆಸಿದ್ದಾರೆ. ಮುಂದೆ ಬರಲ್ವಾ ನಿಮ್ಗೆ? ಒಂದ್ಸಲ ಹೇಳಿದ್ರೆ ನಾನ್ ದಾರಿ ಕಟ್ಟ ಬರ್ಬೇಡಿ, ಹೊರಟಾಗೆ. ಬೇಡ. ಅವ್ರನ್ನ ಎಬ್ಬರಿಸಿ. ಎದ್ದೇಳಿ. ಮತ್ತೆ ಓಡೋಗ್ಲೇಬೇಕು. ಇಲ್ಲಿರೋದು ಯಾರು? ಭೀಮನಂತ ವ್ಯಕ್ತಿ. ಸರ್, ನಿಮ್ ಪ್ರಾಣಕ್ಕೆ ಕುತ್ತು ಬಂದಿದೆ. ಅವರು ಅವಾಗ ನಿಮ್ಮನ್ನ ಹಿಡಿಯೋಕ್ ಬರ್ತಾರೆ. ನೀವು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸೋದು ಅವ್ರಿಗೆ ಇಷ್ಟ ಇಲ್ಲ. ನನ್ ಜೀವಕ್ಕೆ ಅಪಾಯನ. ಏಯ್ ಮಕ್ಳ, ನೀವು ಮತ್ತೆ ಬಂದ್ರ? ಅರ್ಥ ಆಗಲ್ಲ ನಿಮ್ಗೆ? ಹೋಗಿ ಇಲ್ಲಿಂದ, ಹೊರಟೋಗಿ, ಹೋಗಿ. ನೀನೇನ್ ಯೋಚಿಸ್ತಿದ್ಯಾ? ಅದೇ ನೀನ್ ಯೋಚನೆ ಮಾಡ್ತಿರೋದನ್ನ ನಾನು ಅದನ್ನೇ ಯೋಚಿಸ್ತಿದ್ದೆ. ಹಾಗೆ ಆಗ್ಬೇಕಾಗಿತ್ತಲ್ಲ. ಹೇಗಾಗ್ಬೇಕಾಗಿತ್ತು? ಏನೂ ಇಲ್ಲ ಅಂಕಲ್, ನಾವೇನ್ ಯೋಚಿಸ್ತಿದ್ವಲ್ಲ ಅದು ಆಗಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಏನ್ ಉಪಯೋಗ? ಅದನ್ ಬಿಡಿ, ನಿಮ್ ಗಮನನ ಇಲ್ಲಿ ಕೊಡಿ. ಯಾರೊಬ್ಬ ಮನುಷ್ಯ ಇದ್ದಾನೆ, ಅವನ್ಗೆ ನೀವು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸೋದು ಇಷ್ಟನೇ ಇಲ್ಲ. ನಿಮ್ಗೆ ಪ್ರೊಟೆಕ್ಷನ್ ನ ಅವಶ್ಯಕತೆ ಇದೆ. ನನಗೆ ಯಾವುದೇ ರೀತಿ ಯಾರ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಬದಲಾಗಿ ನಾನೇ ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಹೋಗ್ರೋ ಇಲ್ಲಿಂದ, ಮೊದ್ಲು ಹೊರಟೋಗಿ. ಕದ್ದು ಮುಚ್ಚಿ ನಾನು ಮಾಡೋದನ್ನೆಲ್ಲ ಕಲ್ತ್ಕೊಳಕ್ ಬಂದಿದ್ದಾರೆ. ಹೋಗಿ ಸುಮ್ನೆ. ಅವನೇನಾದ್ರೂ ಇದ್ರಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಮತ್ತೆ ವೇದಾಸ್ ಸಿಟಿಯಲ್ಲಿ ಭಾಗವಹಿಸೋದಕ್ಕೆ ಇನ್ ಯಾರು ಉಳಿದಿಲ್ಲ. ಮತ್ತೆ ಕುಂಫು ಚಾಂಪಿಯನ್ಶಿಪ್ ಟ್ರೋಫಿ ನಮ್ಗೆ ಸಿಗೋದಿಲ್ಲ ಅನ್ಸುತ್ತೆ. ಏನು ತೊಂದ್ರೆ ಇಲ್ಲ, ನಾನ್ ವೇಷ ಬದಲಾಯಿಸ್ಕೊಂಡು ಬಂದು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಅವನಿಗೆ ನಾನೇ ಪ್ರೊಟೆಕ್ಷನ್ ಕೊಡ್ತೀನಿ. ನೀವ್ ಯಾರು ಚಿಂತೆ ಮಾಡ್ಬೇಡಿ.
ನಮ್ಮ ಹೆಸರು ಲಡ್ಡು ಸಿಂಗ್ ಅಂತಲೇ ಫೇಮಸ್ ಆಗಿರೋದು ನಿಮ್ಗೆ ಗೊತ್ತಿದೆಯಲ್ವಾ? ಇವ್ನು ಯಾರೋ ನನ್ನನ್ನ ಹಿಂಬಾಲಿಸ್ತಾ ಇದ್ದಾನೆ.